ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸೀಸನಲ್ಲಿ ಸಾಂಬ್ರಾಣಿ ಗಡ್ಡೆಗಳು ಎಲ್ಲ ಕಡೆ ಸಿಗುತ್ತೆ. ಇವತ್ತು ನಾವು ಇದರಿಂದ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸಾಂಬ್ರಾಣಿ ಗಡ್ಡೆಯ ಘಮ ಘಮ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಆಲೂಗಡ್ಡೆ ಥರನೇ ಇದ್ದರೂ ಕೂಡ ಇದರ ಪರಿಮಳ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಫ್ರೆಶ್ ಆಗಿರೋವಂಥ ಸಾಂಬ್ರಾಣಿ ಗಡ್ಡೆಗಳನ್ನೇ ತಗೊಳ್ಳಿ. ಇದನ್ನು ಮಣ್ಣೆಲ್ಲ ಹೋಗೋವರೆಗೂ ಕ್ಲೀನಾಗಿ ತೊಳ್ಕೊಬೇಕು. ಹಾಗೆಯೇ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೇಯಿಸ್ಕೊಂಡ್ರೆ ನಾವಿದನ್ನ ಆಲೂಗಡ್ಡೆ ಥರನೇ ಸುಲಭವಾಗಿ ಸಿಪ್ಪೆನ ತೆಗಿಬೋದು. ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ. ಇದರ ಜೊತೆಗೆ ಬೇಳೆನೂ ಕೂಡ ಬೇಯಿಸ್ಕೊಂಡ್ಬಿಡೋಣ. 1/4 ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ. ನಾನಿವತ್ತು ಅರ್ಧ kg ಸಾಂಬ್ರಾಣಿ ಗಡ್ಡೆನ ತೊಗೊಂಡಿದ್ದೀನಿ. ಬೇಳೆನ ಬರೀ 1/4 ಕಪ್ ತೊಗೊಂಡಿದ್ದೀನಿ. ಯಾಕೆಂದರೆ ನಾವಿಲ್ಲಿ ತೆಂಗಿನಕಾಯಿ ತುರಿನೂ ಕೂಡ ಉಪಯೋಗಿಸ್ತಾ ಇರೋದ್ರಿಂದ ಬೇಳೆ ಸ್ವಲ್ಪ ಕಮ್ಮಿನೇ ಸಾಕಾಗತ್ತೆ. ಬೇಳೆ ಜೊತೆಗೆ ನೀರು, ಅರಿಶಿನ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ. ಒಟ್ಟಿಗೆ ಕುಕ್ಕರಲ್ಲೇ ಬೇಯಿಸ್ಕೊಂಡ್ಬಿಡ್ಬೋದು. ನಾರ್ಮಲಾಗಿ ನೀವು ಬೇಳೆನ ಬೇಯಿಸೋದಕ್ಕೆ ಎಷ್ಟು ವಿಷಲ್ ಹಾಕ್ಸ್ಕೊಳ್ತೀರಾ ಅಷ್ಟೇ ಹಾಕ್ಸ್ಕೊಳ್ಳಿ ಸಾಕು. ನೀಟಾಗಿ ತರಕಾರಿನೂ ಜೊತೆಗೇ ಬೇಯುತ್ತೆ. ನಾನು ಸಾಮಾನ್ಯವಾಗಿ 4 ವಿಷಲ್ ಹಾಕ್ಸ್ಕೊಳ್ತೀನಿ ಅಷ್ಟೇ. ಈ ಕಡೆ ಕುಕ್ಕರ್ ಆಗಿ ತಣ್ಣಗಾಗೋದಕ್ಕಿಂತ ಮುಂಚೆ ಮಸಾಲೆ ಹುರ್ಕೊಳ್ಳೋಣ. 3/4 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಇವೆರಡನ್ನೂ ಕೂಡ ಸ್ವಲ್ಪ ಕೆಂಪಗಾಗೋ ಹಾಗೆ ಹುರ್ಕೊಂಡು ಇದರ ಜೊತೆಗೇ 2 ಟೀ ಸ್ಪೂನಷ್ಟು ಕೊತ್ತಂಬರಿನೂ ಕೂಡ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ಹುರಿದು ಮಾಡಿದಾಗ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಿಷ್ಟನ್ನು ಕೂಡ ಕೆಂಪಗಾಗೋವರೆಗೂ ಹುರ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ಜೀರಿಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು. ಮೆಂತ್ಯ 1/4 ಟೀ ಸ್ಪೂನ್ಗಿಂತ ಇನ್ನೂ ಕಮ್ಮಿ, ಒಂದು 10-12 ಕಾಳು ಅಂತ ಅಂದ್ಕೊಳ್ಳಿ. ಅಷ್ಟು ಮೆಂತ್ಯ ಸೇರಿಸಿದ್ರೆ ಸಾಕು. ಹಾಗೆ ಹುರಿಯೋವಾಗಲೇ ಇದ್ರ ಜೊತೆಗೆ ಒಂದು ಲೀಫಷ್ಟು ಕರಿಬೇವಿನ ಎಲೆನೂ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಹುರ್ಕೊಳ್ಳೋಣ. ಕರಿಬೇವಿನ ಎಲೆನ ನೀವು ಹುರಿಯೋವಾಗಲೇ ಹಾಕಿದಾಗ ಘಮ ಘಮ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಇದನ್ನು ಕೂಡ ಅಷ್ಟೇ ಹಾಗೆಯೇ ಹುರ್ಕೊಳ್ಳೋಣ. ಡ್ರೈ ಆಗಿಯೇ ಹುರ್ಕೋಬೋದು, ಇಲ್ಲ ಎಣ್ಣೆ ಬೇಕು ಅಂತ ಅನಿಸಿದ್ರೆ 1 ಟೀ ಸ್ಪೂನು ಎಣ್ಣೆನೂ ಕೂಡ ಸೇರಿಸ್ಕೋಬೋದು. ಹುರಿಯೋವಾಗ ಮಸಾಲೆನ ಹೇಗೆ ಹುರಿದ್ರೂ ಸರಿಯೇ ಫುಲ್ ಘಮ ಘಮ ಬರೋವರೆಗೂ ಕೂಡ ನಾವು ಇದನ್ನ ಹುರ್ಕೋಬೇಕಾಗಿರೋದು. ಇಷ್ಟ ಆದರೆ ಸಾಕು, ಒಳ್ಳೆ ಪರಿಮಳ ಬರ್ತಾಯಿದೆ. ಈಗ ಇದನ್ನ ಹಾಗೆ ತಣ್ಣಗಾಗೋದಕ್ಕೆ ಬಿಡೋಣ. ಇದರ ಜೊತೆಗೆ ಇಂಗನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇಂಗು ಈ ತರಕಾರಿನ ಒಂಥರ ನ್ಯೂಟ್ರಲೈಸ್ ಮಾಡುತ್ತೆ ಅಂತ ಅನ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲ್ಲ. ಆಲೂಗಡ್ಡೆ ಥರದ ತರಕಾರಿ ಆಗಿರೋದ್ರಿಂದ ಇಂಗನ್ನು ಬಳಸೋದು ಉತ್ತಮ. ಈಗ ಈ ಮಸಾಲೆ ತಣ್ಣಗಾಗಲಿ, ರುಬ್ಕೊಳ್ಳೋಣ. ನಾವು ರುಬ್ಬೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅರ್ಧ ಕಡಿ ತೆಂಗಿನಕಾಯಿ ಅಂತ ಅಂದ್ಕೊಳ್ಳಿ. 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಕೊಬ್ಬರಿಗಿಂತ ಹಸಿ ತೆಂಗಿನಕಾಯಿನೇ ಉತ್ತಮ. ಇದಕ್ಕೆ ಹುರಿದಿರೋ ಅಂಥ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ತೊಗೊಂಡಿದ್ದೀವೋ ನೋಡಿಕೊಂಡು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಳ್ಳೋಣ. ನಾರ್ಮಲ್ ನೀವು ಸಾಂಬಾರಿಗೆಲ್ಲ ಹೇಗೆ ರುಬ್ತೀರೋ ಅಷ್ಟೇ ರುಬ್ಕೊಂಡ್ರೆ ಸಾಕು. ಮಸಾಲೆನೂ ಕೂಡ ರೆಡಿ ಆಯಿತು. ಅಷ್ಟರಲ್ಲಾಗಲೇ ಬೇಯಿಸಿರೋ ತರಕಾರಿನೂ ಕೂಡ ತಣ್ಣಗಾಗಿದೆ. ನೀರೆಲ್ಲ ಬಸ್ಕೊಂಡು ಈಗ ನಾವು ಸುಲಭವಾಗಿ ಸಿಪ್ಪೆ ತೆಗಿಬೋದು. ಬೇಳೆನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಬೇಕಿದ್ರೆ ಒಮ್ಮೆ ಇದನ್ನ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಇದನ್ನೆಲ್ಲ ಕೂಡ ಈಸಿಯಾಗಿ ನಾವು ಸಿಪ್ಪೆ ತೆಗಿಬೋದು. ಹಸಿ ಇರುವಾಗಲೇ ಇದರ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ. ಅದ್ರ ಬದಲು ಬೇಯಿಸ್ಕೊಂಡ್ಬಿಟ್ರೆ ಈ ಥರ ಆಲೂಗಡ್ಡೆ ಥರ ಸುಲಭವಾಗಿ ನಾವು ಸಿಪ್ಪೆ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ತುಂಬ ದೊಡ್ಡ ಪೀಸ್ ಬೇಡ ಅನ್ನೋದಕ್ಕೋಸ್ಕರ ಜಸ್ಟ್ 4 ಭಾಗ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಾಂಬಾರನ್ನ ಈಗ ಕುದಿಯೋದಕ್ಕಿಡೋಣ. ಬೇಳೆ ತರಕಾರಿ ಒಟ್ಟಿಗೆ ಹಾಕ್ಕೊಳ್ತೀನಿ ನಾನು. ಬೇಳೆ ಹಾಕ್ಕೊಂಡು ಬೇಯಿಸಿರೋ ತರಕಾರಿನೂ ಕೂಡ ಅದ್ರ ಜೊತೆಗೇ ಸೇರಿಕೊಂಡು ಉಪ್ಪು, ಬೆಲ್ಲ ಇದನ್ನು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಉಪ್ಪು, ಬೆಲ್ಲ ಹಾಕಿ. ಬೆಲ್ಲ ಒಂದು ತುಂಡು ಹಾಕಬೇಕು ಅಂದರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಕೆಲವರು ಬೆಲ್ಲನ ಅವಾಯ್ಡ್ ಮಾಡ್ತಾರೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕಿದ್ರೆ ಸಾಂಬಾರು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇವೆರಡು ಕೂಡ ನೀಟಾಗಿ ತರಕಾರಿ ಜೊತೆಗೆ ಸೇರಿಕೊಳ್ಬೇಕು. ಅಷ್ಟು ಕುದಿಸ್ಕೊಳ್ಳಿ ಇದನ್ನ. ಬೇಯಿಸಿರೋ ತರಕಾರಿ ಹೋಳೇನಿದೆ ಉಪ್ಪು ಬೆಲ್ಲನ ಎಳ್ಕೊಂಡ ಮೇಲೆ ಆಮೇಲೆ ನಾವು ಇದ್ರ ಜೊತೆಗೆ ಮಸಾಲೆನೂ ಕೂಡ ಸೇರಿಸ್ಕೊಂಡು, ರುಬ್ಬಿರೋ ಮಸಾಲೆನೂ ಕೂಡ ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ. ಮತ್ತೆ ಚೆನ್ನಾಗಿ ಘಮ 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 ಪರಿಮಳ ಇರುತ್ತೆ ಇದು. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ಗಟ್ಟಿ ಇದೆ, ಕುದಿಬೇಕಲ್ಲ ಇದು. ಅಷ್ಟರಲ್ಲಿ ಇನ್ನೂ ತುಂಬ ತಿಕ್ಕಾಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಸೇರಿಸ್ಕೊಂಡು, ತುಂಬ ತೆಳುನೂ ಅಲ್ಲ, ಸ್ವಲ್ಪ ಗಟ್ಟಿ ಸಾಂಬಾರೇನೇ ಇದು. ತುಂಬ ತೆಳು ಸಾರಷ್ಟು ತೆಳ್ಳಗೆ ಮಾಡಬೇಡಿ. ನಾರ್ಮಲ್ ಸಾಂಬಾರು ಕನ್ಸಿಸ್ಟೆನ್ಸಿನಲ್ಲಿ ಮೇಂಟೈನ್ ಮಾಡಿ ಇದನ್ನ. ಈ ರೀತಿ ಫುಲ್ ಮೇಲ್ಗಡೆ ಒಂದು ಲೇಯರ್ ಫಾರ್ಮ್ ಆಗೋವರೆಗೂ ಆಗಾಗ ಕೈ ಆಡಿಸ್ತಾ ಇದನ್ನ ಕುದಿಸ್ಕೋಬೇಕಾಗಿರೋದು. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಅಷ್ಟೇ.
ಈಸಿಯಾಗಿ ಆಗೋಗುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ. ಒಗ್ಗರಣೆಗೂ ಕೂಡ ಅಷ್ಟೇ 1 ಟೀ ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ ಸಾಮಾನ್ಯವಾಗಿ. ಸಾಸಿವೆ ಜೊತೆಗೆ ಒಣಮೆಣಸಿನ್ಕಾಯಿ, ಇದರ ಜೊತೆಗೆ ಮತ್ತು ಕರಿಬೇವನ್ನೇ ಒಗ್ಗರಣೆಗೂ ಕೂಡ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಆ್ಯಡ್ ಮಾಡಿಬಿಟ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ. ಈ ಥರ ಹುರಿದು ತಕ್ಷಣವೇ ಹುರಿದು ಮಾಡುವಂಥ ಸಾಂಬಾರಿನ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ತೆಂಗಿನಕಾಯಿ ಜಾಸ್ತಿ ಬಳಸಿರ್ತೀವಿ ನಾವು ಇದರಲ್ಲಿ. 1-2 ನಿಮಿಷ ಮುಚ್ಚಿ ಇಡೋಣ. ಈಗ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ ಘಮ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಸಾಂಬಾರುಗಳನ್ನು ಮಾಡೋದು ಆಲ್ರೆಡಿ ದಿಶಿರಾ ಕಿಚನಲ್ಲಿ ನಾನು ತೋರಿಸಿದ್ದೀನಿ, ಖಂಡಿತ ರೆಸಿಪೀಸ್ನ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಅಷ್ಟೇ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯ ಜೊತೆಗೆ. ಧನ್ಯವಾದಗಳು.